ಸೊ ನಮಸ್ಕಾರ ಫ್ರೆಂಡ್ಸ್, ಮತ್ತು ವ್ಲಾಗ್ ಚಲೋ ಮಾಡೀನಿ. ಅಲ್ಲಂದ್ರೆ ನಿನ್ನೆ ಚಲೋ ಹಾಕಿತ್ತು, ಈಗ ಹೊಳ್ಳಿ ಚಲೋ ಇವತ್ತು ಬರ್ತೈತೆ ಅಂತಾರೆ. ಇವತ್ತು ಚಲೋ ಮಾಡೀನಿ. ಬಂದ್ಮ್ಯಾಗ ಅನ್ಬಾಕ್ಸಿಂಗ್ ವಿಡಿಯೋ ಮಾಡ್ಬೇಕಂತ. ಎಷ್ಟು ತಲೆ ಕೆಟ್ಟೈತಂದ್ರೆ ಈಗ ಹೇಳಕ್ಕೆ ಬರೋಂಗಿಲ್ಲ. ಡೆಲಿವರಿ ಬಾಯ್ಗೆ ನಮ್ಮ ಹುಡುಗಿಗೂ ಕಾಲ್ ಮಾಡಿಲ್ಲ, ನಮಗೆ ಕಾಲ್ ಮಾಡೀನಿ. ಏನಿಲ್ಲ ಅಂದರೂ ಒಂದು 20-30 ಸಲ ಅವಂಗೆ ಕಾಲ್ ಮಾಡೀನಿ. ಒಂದು ಸಲನೂ ರೆಸ್ಪಾನ್ಸ್ ಇಲ್ಲ. ಎದರ ಸಂಬಂಧ ಕಾಲ್ ಮಾಡೀನಂದ್ರೆ, ನಮ್ದು ಸೆಕೆಂಡ್ ಶಿಫ್ಟ್ ಡ್ಯೂಟಿ ಐತೆ. ನಂದು 2 ಗಂಟೆ ಅಂದ್ರೆ ರೂಮ್ ಬಿಡ್ತೇನೆ ನಾನು. ಅದನ್ನು ಅಲ್ಟರ್ನೇಟಿವ್ ನಂಬರ್ ತೊಗೊಂತ ನಿನ್ನೆ ಆ್ಯಡ್ ಮಾಡೋಕ್ಕೆ ಕಾಲ್ ಮಾಡಿದೆ. ಆನ್ಸರ್ ಬರಲಿಲ್ಲ. ಒಂದು 10 ಸಲ ಕಾಲ್ ಮಾಡಿದೆ, ನಿನ್ನೆ ಆನ್ಸರ್ ಬರಲಿಲ್ಲ. ಇವತ್ತು ಅಲ್ಟರ್ನೇಟಿವ್ ನಂಬರ್ ಆ್ಯಡ್ ಮಾಡಿದೆ. ಆ್ಯಡ್ ಆಯ್ತು ಇವತ್ತಿನ ಡೆಲಿವರಿಗೆ. ಡೀಟೇಲ್ಸ್ ಅಪ್ಡೇಟ್ ಆಗೈತೆ ಇಲ್ಲ ಅಂತಂತ ಗೊತ್ತಿದ್ದಿದ್ದಿಲ್ಲ. ಡೆಲಿವರಿ ಬಾಯ್ಗೆ ಕೇಳಿದ್ರತ್ತೆ, ಎಬ್ಸ್ತಾನ ಇವತ್ತರ ಅಂತಂತ ಕಾಲ್ ಮಾಡಿದರೆ, ಇವತ್ತು ಅದಕ್ಕೈತಿ. 20 ಸಲ ಕಾಲ್ ಮಾಡಿದ್ರು ಎಬ್ಸ್ಲಿಲ್ಲ. ತಲೆ ಕೆಟ್ಟಬಿಟ್ಟೈತಿ. ಹುಡುಗಿಕಿನ್ನ ಈಗ ಇವಂಗೈತಿ, ಇವನೋ ಹುಡುಗಿ ಆಗ್ಬಿಟ್ಟಿಟ್ಟೇನೋ ತಿಳಿದಿಲ್ಲ. ಈಗ ನೋಡೋಣ. ಸದ್ಯಕ್ಕೆ ರೆಡಿ ಆಗೀನಿ ಕಂಪ್ನಿಗೆ ಹೋಗೋಕ್ಕೆ. ಮ್ಯಾಗ ಅರ್ಬಿ ಅದು ನಾವು ಅರ್ಬಿ ಒಗದು ಹಾಕಿದ್ವಿ. ಅವನ ಅರ್ಬಿ ತೆಗೆದು ರೂಮ್ದ ಒಗದೆ ಕಂಪ್ನಿ ಕಡೆ ಹೋಗಿ ಸಿಗ್ತೇನೆ ಅಂತ ನಿಮಗೆ. ಈಗ ಸದ್ಯಕ್ಕೆ ಟೆರೆಸ್ ಮ್ಯಾಗ ಬಂದೀನಿ. 12 ಜೋಡಿ ಅರ್ಬಿ ಇದ್ವು, ಯೂನಿಫಾರ್ಮ್ ಇದ್ದಂಗೆ ನಂಗೆ. ಅವ ಜೀನ್ಸ್, 1-2 ಟಿ ಶರ್ಟ್ ಅದಾವ, ಅವ ಯೂನಿಫಾರ್ಮ್ ಅವೇ ಎಲ್ಲ. ಈ ಸದ್ಯಕ್ಕೆ ತಗೊಂಡೆ ಸೀದಾ ನಿಮಗೆ ಸಿಗ್ತೇನಂತ ಕಂಪ್ನಿ ಕಡೆ. ಅಲ್ಲಿ ತನಕ ಕಾಯ್ಕೊಂಡಿರಿ. ಸದ್ಯಕ್ಕೆ ಈಗ ಹೊರಗೆ ಬಂದೇನಿ. ಕೆಲ್ಸಕ್ಕೆ ಹೋಗ್ಬೇಕಂತ ನಿಂತೇವಿ. ಈಗ ಹೊರಗೆ ಬಂದೆ, ಹುಡುಗರು ಬರತ್ತಾರ, ಅವ್ರ ಸಂಬಂಧ ನಿಂತೇನಿ. ಅಂಥ ತಲೆ ಕ್ರ್ಯಾಕ್ ಆಗಿತ್ತಂದ್ರೆ ಇವತ್ತು ಡೆಲಿವರಿ ಬಾಯ್ ಸಂಬಂಧ ಸೈಕ್ ಆಗಿಬಿಟ್ಟಿದ್ದಾನೆ ಇವತ್ತು. ನಿನ್ನೂ ಸೈಕ್, ಇವತ್ತು ಸೈಕ್. ಇಂಥ ಆ್ಯಟಿಟ್ಯೂಡ್ ಅವ್ನು ಹುಡುಗಿಗೂ ಇರಂಗಿಲ್ಲ. ಈ ನಮ್ಮನೆ ಆ್ಯಟಿಟ್ಯೂಡ್, ನಮ್ಮನೆ ಆ್ಯಟಿಟ್ಯೂಡ್ ಹುಡುಗಿತ್ತು. ಏನು ಮಾಡ್ಬೇಕಂತ ತಿಳಿಲಿಲ್ಲ. ಸುಮ್ಮನೆ ಹೊಂಟೇನೀಗ ಪಿ ಜಿಗೆ ಹೋಗಿ. ಅಲ್ಲೊಬ್ಬ ನಮ್ಮ ಹುಡುಗ ನನ್ನ ರೂಮಿನೂ ಅವ್ಗೆ ಹೇಳೋದು, ಮೈಕ್ ಬರ್ತೈತೆ ಪಾಯಸು ಅಂತ, ನಿನ್ನ ನಂಬರ್ ಆ್ಯಡ್ ಮಾಡೀನಂತಂತ ಹೇಳಿ ಮೈಕ್ ಇಸ್ಕೊಂಡೆ. ರಾತ್ರಿ ಬಂದಿತ್ತಂದ್ರೆ ಅನ್ಬಾಕ್ಸಿಂಗ್ ವಿಡಿಯೋ ಮಾಡೋಣ, ಹೆಂಗೈತೆ ಅಂತ ನೋಡೋಣ. ಚಲೋ ಐತೆ ಅಂತಂತ ಹೇಳೋದು. ಇಲ್ಲಾಂದ್ರೆ ರಿಟರ್ನ್ ಹಾಕ್ಬಿಡೋದು. ಚೈನಂದು ರಿಟರ್ನ್ ಹಾಕಿ ರೊಕ್ಕ ಕೊಂಡಿಸ್ತಂಗ್ರೆ ನನಗೆ ಹತ್ತೈತಿ. ಫೋನೇ ಎಬ್ಬಿಸ್ವಲ್ಲ ನಾವು. 1,000 ರೂಪಾಯಿ ಸನಿಕೆ ಬಂದಿದ್ದು ಮೈಕ್. ಅದು 1,000 ರೂಪಾಯಿ ಬಿದ್ದಿದ್ದು ಮೈಕ್. 1,000 ರೂಪಾಯಿದಾಗ ಏನೇನೋ ಮಾಡ್ತಿದ್ದೆ ನಾ. ನೋಡೋಣ ಅಂತ ಏನಾಕೈತಿ. ಮೈಕ್ ಅಂತಂದ್ರೆ ಗೊತ್ತಾಕೈತಿ. ಮೈಕ್ ಹೆಂಗೆ ಬರ್ತೈತೆ ಅನ್ನೋದ್ರ ಮೇಲೆ ಡಿಪೆಂಡ್ ಐತಿ. ಈಗ ಏನಾರ ಕಂಪ್ನಿ ಕಡೆ ಹೋಗಿ ವಿಡಿಯೋ ಮಾಡಲಿಲ್ಲ ಅಂದ್ರೆ ಸೀದಾ ರಾತ್ರಿ ವಿಡಿಯೋದಾಗ ಸಿಗ್ತೇನೆ ಅಂತ ನಿನಗೆ. ಅಲ್ಲಿ ತನಕ ಕಾಯ್ಕೊಂತೀರಿ. ಸದ್ಯಕ್ಕೆ ಈಗ ಕೆಲಸ ಮುಗಿಸ್ಕೊಂಡು ಪಿ ಜಿ ಕಡೆ ಅಂತ ಹೊಂಟೀವಿ. ಮುಂದೆ ದಾರಿಗಡೆ ಹೊಂಟೀವಿ. ಜಸ್ಟ್ ನಮ್ಮ ದೋಸ್ತಾಗ ರೂಮ್ದಾಗಿರೋ ಹುಡುಗಕ್ಕೆ ಕಾಲ್ ಮಾಡಿ ಕೇಳಿದೆ ಮೈಕಿನ ಬಗ್ಗೆ ಬರ್ತೈತಿ ಇಲ್ಲ ಮಾಡ್ತೀವಿ ರಾತ್ರಿ ಅನ್ಬಾಕ್ಸಿಂಗ್ ಅಂತ ಹೇಳಿದ್ದೆ. ಸದ್ಯಕ್ಕೆ ಮೈಕ್ ಬಂದಿಲ್ಲ, ಸ್ವಿಚ್ ಆಫ್ ಆಗ್ಯಾನ ಅಂತರು. ನನಗೆ ಕಾಲ್ ಮಾಡ್ಯಾನ. ಅಲ್ಟರ್ನೇಟ್ ನಂಬರ್ ಆ್ಯಡ್ ಮಾಡಿದ್ರು ಅವ್ನು ಕಾಲ್ ಮಾಡಿಲ್ಲ ಅಂತ, ಯಾವುದು ಬಂದಿಲ್ಲ ಅಂತ ಕಾಲ್. ತಲೆ ಕೆಟ್ಟೈತಿ. ಈಗ ಏನು ಮಾಡ್ಬೇಕು ಏನಿಲ್ಲ ತಿಳಿವಲ್ದು. ಯಾರಿಗೆ ಹೊಡಿಬೇಕು ಯಾರಿಗೆ ಬಿಡ್ಬೇಕು ಅನ್ನೋಂಗೆ ಆಗತ್ತೈತೆ ನನಗರ. ಸದ್ಯಕ್ಕಂತರೂ ಈಗ ಪಿ ಜಿಗೆ ಹೋಗಿ ಸಿಂಗಲ್ ವಿಡಿಯೋ ತೋರಿಸ್ತೇನಂತೆ. ಸಿಂಗಲ್ ವಿಡಿಯೋ ತೋರಿಸಿ ಮಾಡೋಣ, ಏನಾರು ಒಂದು ಮಾಡೋಣ, ಗದ್ದಲ ಮಾಡೋಣ. ನಾನು ಸಾಕಾಗೈತೆ ನನಗರ ಈ ಫ್ಲಿಪ್ಕಾರ್ಟ್ ಸಂಬಂಧ. 3 ದಿವಸ ಆಯ್ತು. 6ನೇ ತಾರೀಕಿಂತ ಡೆಲಿವರಿ ಔಟಿಗೆ ಐತದೆ. ಇನ್ನೂ ಅದ್ರ ಡೆಲಿವರಿ ಆಗವಲ್ದೆ. ಮೊನ್ನೆ ನಂದು ತಪ್ಪಿತ್ತು. ಅಲ್ಟರ್ನೇಟಿವ್ ನಂಬರ್ ಆ್ಯಡ್ ಮಾಡಿದ್ದಿಲ್ಲ, ನಡೀತಿತ್ತೆ. ಇವತ್ತು ಆ್ಯಡ್ ಮಾಡೀನಿ. ಆ ನಂಬರ್ಗೆ ಕಾಲ್ ಮಾಡಿಲ್ಲ. ನನಗೆ ತಲೆ ಕೆಟ್ಟೈತಿ. ಅಪ್ಡೇಟ್ ಆಗೈತೆ ಅಂತಂದು ಕಸ್ಟಮರ್ ಸರ್ವಿಸ್ದು ಕಾಲ್ ಮಾಡಿದ್ರು ಸರ್ವಿಸ್ ಅಪ್ಡೇಟ್ ಆಗಿರ್ತೈತೆ ಅಂತಂತ ಸರ್ವಿಸ್ದವ್ರು ಅಂದ್ರೆ. ಅಪ್ಡೇಟ್ ಆದರೂ ಆಗಿಲ್ಲ ಅಂದರೆ ಎಂತ ಮಾಡಬೇಕು ತಿಳಿಯವಲ್ದೆ. ಸದ್ಯಕ್ಕೆ ಈಗ
ನೋಡೋಣಂತೆ ಏನು ಮಾಡೋದಂತ. ಅದಕ್ಕಂತೂ ನಂಗೆ ತಲೆ ಕೆಟ್ಟೈತಿ, ವೀಡಿಯೋ ಮಾಡಾಕಾದ್ರೂ ಮನ್ಸ ಬರೋಲ್ರಿ, ಅಷ್ಟು ಬೇಜಾರಾಗತೈತಿ. ಮೈಕ್ ಬರ್ತೈತೆ ಅಂತ ನಾನು ಅಂದ್ಕೊಂಡಿನಿ, ಮೈಕ ಬರಲಿಲ್ಲ. ಹೆಂಗಿದ್ರೆ ಮೈಕ್ ಬರ್ತೈತಿ, ಅನ್ಬಾಕ್ಸಿಂಗ್ ವೀಡಿಯೋ ಮಾಡ್ಬೇಕು. ನಾಳೆ ಮೈಕ್ಲಿಂತರ ಮೈಕಿಂದ ಒಂದೇ ಮುಣಿಗೆ ಮಾಡಿದ್ರೆ ಅದು ನಾ ಇದ್ದೆ ಸ್ವಲ್ಪ ಮಾಡಿದ ಮನಸ್ಸಿಗೆ. ಈಗ ನೋಡೋಣಂತ, ನಾಳೆ ಡೆಲಿವರ್ ಮಾಡ್ತಾನೆ, ನಾಳೆನೂ ಅದ ಕತಿ ಮಾಡ್ತಾನೆ ಗೊತ್ತಿಲ್ಲ. ಅಲ್ಲಿ ಥರ ನೋಡೋಣ. ಸದ್ಯಕ್ಕೆ ರೂಮಿಗೆ ಹೋಗೋರು ವಿಡಿಯೋ ಮುಗಿಸೋಕೆ ರೂಮ್ದಾಗಂತೂ ಏನಿಲ್ಲ, ಇಲ್ಲೇ ವಿಡಿಯೋ ಮುಗಿಸ್ತೀನಿ. ಎಂಡ್ ಮೈಕಿನ ಸಂಬಂಧ ಇವತ್ತು ವೀಡಿಯೋ ಚಾಲು ಮಾಡಿದ್ದೆ. ಇವತ್ತು ಮೈಕ್ ಬರ್ತೈತೆ ಅಂತಂತೂ ವೀಡಿಯೋ ಮಾಡತ್ತಿದ್ದೆ, ಮೈಕ್ ಬರಲಿಲ್ಲ. ಸೊ ಮತ್ತು ಮೈಕ್ ನಾಳೆ ಲಾಸ್ಟ್ ಡೇ ಇರ್ಬೋದು ಡೆಲಿವರಿಗೆ. ನಾಳೆ 8ನೇ ತಾರೀಕು, ನಾಳೆ ಅಂತ ಹೇಳ್ಯಾರ. ನಾಳೆ ಡೆಲಿವರ್ ಆಗಲಿಲ್ಲ ಅಂದ್ರೆ ರೊಕ್ಕ ಕ್ಯಾನ್ಸಲ್ ಮಾಡೋದು, ರೀಫಂಡ್ ಹಾಕಿಸ್ಕೊಳ್ಳೋದು ರೊಕ್ಕ ಅಂತ್ರಿ. ಅದ್ರಾಗ ನಂದು ಮಧ್ಯಾಹ್ನ ಡ್ಯೂಟಿ ಬಿದ್ದುಬಿಟ್ಟೈತಿ, ಪಿಕ್ಚರ್ ಆಗ್ಬಿಟ್ಟೈತಿ ನನಗರ. ಬೆಳಗ್ಗೆ ಡ್ಯೂಟಿ ಆಗಿತ್ತಂದ್ರೆ ನಡೀತಿದ್ದೆ, 11 ಗಂಟೆ ಅಂದ್ರೆ ಬೀಳ್ತಿದ್ವಿ ಹೊರಗೆ. ಈಗ ಏನು ಮಾಡ್ತೀವಿ ಅಲ್ಲದೆ ನೋಡೋಣಂತ. ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ, ಮತ್ತೆ ಸಿಗೋಣಂತ ಮುಂದಿನ ವ್ಲಾಗ್ದಾಗ. ಈಗ ಅಲ್ಲಿ ತನಕ ಚಂದಾಗ ಉಣ್ಕೊಂಡು ತಿನ್ಕೊಂತ ಆರಾಮಿರಿ, ನೀವು ಇರ್ರಿ ನಾವು ಇರ್ತೀವಿ ಅಂತೇಳಿ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ.